ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟಕ್ಕೆ ಕೊಟ್ಟಂಥ ಪ್ರೀತಿ ಪ್ರೋತ್ಸಾಹನ ಈ ಕಥೆಗೂ ಕೊಡಿ ಅಂತ ಕೇಳ್ಕೊತೀನಿ ನಿಮಗೆ. ಇದು ನನ್ನ ಎರಡನೇ ಕಥೆ, ನನಗಾಗಿ ಬಂದ ಕಥೆಯ 3ನೇ ಅಧ್ಯಾಯ ಇದು. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಕಥೆನೆಲ್ಲ ಕೇಳಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಇರಲೇಬೇಕು. ನಾನು ಹೇಳಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಇರಲೇಬೇಕು. 1000 ಸಬ್ಸ್ಕ್ರೈಬರ್ಸ್ ಅಂತೂ ಆಗಲೇಬೇಕು. ಅದಕ್ಕೆ ಕೇಳ್ಕೊತಾ ಇದ್ದೀನಿ ನಿಮಗೆ, ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಬ್ಬರು ಕಾರಿನಿಂದ ಇಳಿದು ಬಂಗಲೆಯತ್ತ ನಡೆಯತೊಡಗಿದ್ದರು. ಈಗ ನಿಜವಾಗಿಯೂ ಗಾಬರಿಯಾಗಿ ತೊಡಗಿತ್ತು ಅವಳಿಗೆ. ಅದು ಅವಳ ಮುಖಭಾವದಿಂದಲೇ ತಿಳಿಯಿತು ಶ್ಯಾಮರಾಯರಿಗೆ. ಅಂತಹ ತಣ್ಣನೆಯ ವಾತಾವರಣದಲ್ಲಿಯೂ ಬೆವರುತ್ತಿದ್ದಳು ಹುಡುಗಿ. ಧೈರ್ಯ ತುಂಬಿದರು ಅವಳಿಗೆ ತನ್ನಿಂದ ಸಾಧ್ಯವಾದಷ್ಟು. ಸ್ವಲ್ಪ ಸಮಾಧಾನವಾಯಿತು ಅವಳಿಗೆ. ಆದರೂ ಸಣ್ಣ ಗಾಬರಿ ಇತ್ತು. ಸಾಧ್ಯವಾದಷ್ಟು ಧೈರ್ಯವಾಗಿ ಇರಬೇಕು ಎಂದುಕೊಂಡು ಮುಂದೆ ಹೆಜ್ಜೆ ಇಟ್ಟಳು ವಿಶಾಖ. ಬಂಗಲೆಯ ವಿಶಾಲವಾದ ಪ್ರವೇಶದ್ವಾರದ ಎದುರು ನಿಂತು ಕರೆಗಂಟೆ ಒತ್ತಿದರು ಶ್ಯಾಮರಾಯರು. ಅವರ ಹಿಂದೆಯೇ ಗಾಬರಿಯ ಮುಖ ಹೊತ್ತು ತಂದಿದ್ದ ಲಗೇಜ್ ಹಿಡಿದು ಸುತ್ತಮುತ್ತ ನೋಡುತ್ತಾ ನಿಂತಿದ್ದಳು ವಿಶಾಖ. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆದುಕೊಂಡಿತು. ಯಾರು ಬೇಕಿತ್ತು ಕೇಳಿದ ಗೋಪಿ. ಅದು ಕಾರ್ಯಪ್ಪ ಅವರನ್ನು ನೋಡಬೇಕಿತ್ತು, ನಿಧಾನವಾಗಿ ಹೇಳಿದರು ಶ್ಯಾಮರಾಯರು. ಅಷ್ಟರಲ್ಲಿ ಕಾರ್ಯಪ್ಪನವರೇ ವೀಲ್ ಚೇರಲ್ಲಿ ಕುಳಿತು ಅಲ್ಲಿಗೆ ಬಂದಿದ್ದರು. ಯಾರು ಬಂದಿರೋದು ಗೋಪಿ? ಗೊತ್ತಿಲ್ಲ ಅಣ್ಣ. ಗೋಪಿ ಕಾರ್ಯಪ್ಪನವರನ್ನ ಅಣ್ಣ ಎಂದೇ ಕೂಗುತ್ತಿದ್ದ. ಬಾಗಿಲು ಬಳಿ ಬಂದ ಕಾರ್ಯಪ್ಪನವರು ಇವರನ್ನು ನೋಡಿಯೇ ಅಂದಾಜಿಸಿದ್ದರು. ತಮ್ಮ ಅಮ್ಮನನ್ನು ನೋಡಿಕೊಳ್ಳಲು ಕರೆದುಕೊಂಡು ಬಂದಿರುವ ಹುಡುಗಿ ಇವಳೇ ಇರಬೇಕು ಎಂದು. ನೀವು ಬೆಳಗಾವಿಯಿಂದ ಬಂದಿದ್ದೀರಾ? ನಮ್ಮ ಶಂಕ್ರು ಕಳಿಸ್ತೀನಿ ಅಂತ ಹೇಳಿರುವ ಹುಡುಗಿ ಇವರೇನಾ ಎಂದರು ಕಾರ್ಯಪ್ಪನವರು. ಹೌದ್ರಿ ಕಾರ್ಯಪ್ಪನವರ, ಈಕಿನ ಆ ಹುಡುಗಿ, ವಿಶಾಖ ಅಂತ ಹೆಸರು. ಶಂಕರ ಹೇಳಿದ ಹುಡುಗಿ ಈಕಿನ ಎಂದರು ಶ್ಯಾಮರಾಯರು. ಮುಂದೆ ಬಂದು ಕೈ ಮುಗಿದಳು ವಿಶಾಖ. ಶಾಂತ ಮುಖಭಾವದ ಸ್ನಿಗ್ಧ ಸೌಂದರ್ಯದ ವಿಶಾಖ ಮೊದಲ ನೋಟದಲ್ಲೇ ಇಷ್ಟವಾದಳು ಅವರಿಗೆ. ಚಿಕ್ಕವಳು ಎನಿಸಿದರೂ ತಾಳ್ಮೆ ಇದ್ದಂತಿದೆ ಹುಡುಗಿಗೆ ಎಂದುಕೊಂಡರು. ತನ್ನ ಅಮ್ಮನನ್ನು ನೋಡಿಕೊಳ್ಳಲು ತಾಳ್ಮೆ ಬೇಕು. ವಯಸ್ಸಾದವರನ್ನು ನೋಡಿಕೊಳ್ಳುವುದು ಸುಲಭದ ಕೆಲಸವಲ್ಲ ಎಂದುಕೊಂಡರು. ಒಳ್ಳೆಯದು, ಬನ್ನಿ ಒಳಗೆ ಕಾಲಿಡಲು ಯೋಚಿಸುವಂತಾಯಿತು ವಿಶಾಖಗೆ. ಸ್ವಚ್ಛವಾಗಿ ಫಳಫಳನೆ ಹೊಳೆಯುತ್ತಿದ್ದ ನೆಲ ಎಲ್ಲಿ ಕಾಲಿಟ್ಟರೆ ಕೊಳೆಯಾಗಿ ಬಿಡುವುದೋ ಎಂದು ಯೋಚಿಸುವಂತಾಯಿತು ಅವಳಿಗೆ. ಧೈರ್ಯ ಮಾಡಿ ಬಲಗಾಲು ಮೊದಲು ಇಟ್ಟು ಒಳಬಂದಳು ವಿಶಾಖ. ಬಂಗಲೆಯ ಒಳಗೆ ಬಂದು ನೋಡಿದವಳಿಗೆ ಭಯದಲ್ಲಿ ಮುಖವೆಲ್ಲ ಬೆವರಿತು. ಬಂಗಲೆಯ ಐಷಾರಾಮಿ ಸೌಕರ್ಯ, ಒಳಾಂಗಣದ ಸೌಂದರ್ಯ ಎಂಥವರನ್ನೂ ಮಂತ್ರಮುಗ್ಧರನ್ನಾಗಿಸುತ್ತಿತ್ತು. ಐಷಾರಾಮಿ ಬಂಗಲೆಯ ಒಳಾಂಗಣ ಎಂದರೆ ಕೇಳಬೇಕೆ, ಅಷ್ಟೇ ಆಕರ್ಷಕವಾಗಿತ್ತು. ಪ್ರತಿಯೊಂದು ವಸ್ತು ವಿನ್ಯಾಸದಲ್ಲೂ ಅವರ ಶ್ರೀಮಂತಿಕೆ ಎದ್ದು ಕಾಣುತ್ತಿತ್ತು. ವಿಶಾಖ ಇಂತಹ ಮನೆಯನ್ನು ಕನಸಿನಲ್ಲಿಯೂ ನೋಡಿದವಳಲ್ಲ. ನೋಡುತ್ತಾ ದಿಗ್ಭ್ರಾಂತಳಾಗಿಬಿಟ್ಟಿದ್ದಳು. ಇನ್ನು ಮುಂದೆ ತಾನು ಇಲ್ಲೇ ಇರಬೇಕೆ, ಸಾಧ್ಯವೇ ತನ್ನಿಂದ ಎಂದು ಯೋಚಿಸುವೆ ಕೈಕಾಲು ತರಗುಟ್ಟಿತು ಅವಳಿಗೆ. ಶ್ಯಾಮರಾಯರಿಗೆ ಅವಳ ಪರಿಸ್ಥಿತಿಯ ಅರ್ಥವಾಯಿತು. ಅವಳ ಭುಜವೊತ್ತಿ ಧೈರ್ಯ ತುಂಬುವ ಪ್ರಯತ್ನ ಮಾಡಿದರು. ಮುಖದಲ್ಲಿ ಮೂಡಿದ ಬೆವರು ಒರೆಸಿಕೊಂಡು ಅಲ್ಲಿದ್ದ ಐಷಾರಾಮಿ ಸೋಫಾದ ಮೇಲೆ ಕುಳಿತಳು. ಶ್ಯಾಮರಾಯರು ಕೂಡ ಅವಳ ಪಕ್ಕದಲ್ಲಿಯೇ ಕುಳಿತರು. ನಮಸ್ಕಾರ ರಾಯರೇ. ಕಾರ್ಯಪ್ಪನವರೇ ಮಾತು ಪ್ರಾರಂಭಿಸಿದರು. ನಮಸ್ಕಾರ ರೀ ರಾಯರ, ಕೈ ಮುಗಿದರು ಶ್ಯಾಮರಾಯರು. ನಮ್ಮ ಶಂಕರ ಎಲ್ಲ ಹೇಳಿದಾನೆ ಅನ್ಕೋತೀನಿ. ನೀನು ನೋಡ್ಕೋಬೇಕಾಗಿರೋದು ನನ್ನ ಅಮ್ಮನನ್ನ ಕಣಮ್ಮ. ವಿಶಾಖಳ ಕಡೆಗೆ ನೋಡಿ ಹೇಳಿದರು. ಅವಳು ಸುಮ್ಮನೆ ಗೋನಾಡಿಸಿದಳು. ಮುಗುಳ್ನಗು ಮೂಡಿತು ಅವರ ಮುಖದ ಮೇಲೆ. ಹುಡುಗಿ ತುಂಬ ಮುಗ್ಧೆ, ಮಾತು ತುಂಬಾನೇ ಕಡಿಮೆ ಎನಿಸಿತು ಅವರಿಗೆ. ವಯಸ್ಸಾಗಿದೆ ಅವರಿಗೆ. ಅವರೊಬ್ಬರೇ ಓಡಾಡೋದು ಕಷ್ಟ. ಅವರ ಕೆಲಸವನ್ನಾದರೂ ಅವರು ಮಾಡಿಕೊಳ್ಳಬೇಕೆಂಬ ಹಠ ಅವರಿಗೆ. ಹಾಗಂತ ಪೂರ್ತಿ ಹಾಸಿಗೆಗೆ ಸೀಮಿತವಾಗಿಲ್ಲ ಅವರು. ಒಬ್ಬರು ಹಿಡಿದುಕೊಂಡರೆ ತಮ್ಮ ಕೆಲಸವನ್ನು ತಾವೇ ಮಾಡ್ಕೋತಾರೆ. ನೀನೇನು ಭಯಪಡಬೇಕಾಗಿಲ್ಲ ಕಣಮ್ಮ. ನೀನು ಅವರಿಗೆ ಜೊತೆಯಾಗಿದ್ದರೆ ಸಾಕು. ಅವರ ಕೆಲಸಗಳಿಗೆ ನೆರವಾಗಬೇಕು ಅಷ್ಟೇ. ನನ್ನ ಪರಿಸ್ಥಿತಿ ನೀವೇ ನೋಡ್ತಿದ್ದೀರಾ ಅಲ್ವಾ. ನನ್ನ ಕೆಲಸವನ್ನು ನಾನು ಮಾಡಿಕೊಂಡು ಹೋಗುತ್ತಿರುವುದೇ ಹೆಚ್ಚು. ಇನ್ನು ಅಮ್ಮನನ್ನು ಹೇಗೆ ನೋಡಿಕೊಳ್ಳಲಿ? ವಿಷಾದದಿಂದ ನಕ್ಕರು ಕಾರ್ಯಪ್ಪನವರು. ನೀವೇನು ಯೋಚನೆ ಮಾಡ್ಕೋಬೇಡ್ರಿ ರಾಯರ. ನಮ್ಮ ಹುಡುಗಿ ಭಾಳ ಚಂದ ನೋಡ್ಕೋತಾಳ್ರಿ ನಿಮ್ಮವ್ವನ. ಇಷ್ಟೊತ್ತು ಸುಮ್ಮನೆ ಅವರ ಮಾತನ್ನು ಕೇಳುತ್ತಿದ್ದ ಶ್ಯಾಮರಾಯರು ಈಗ ಮಾತನಾಡಿದರು. ಹಾಗಾದರೆ ನಮಗೂ ಸಂತೋಷ
ರಾಯರೇ, ಗೋಪಿ ಇವರನ್ನು ಅಮ್ಮ ಇರೋವಲ್ಲಿಗೆ ಕರ್ಕೊಂಡು ಹೋಗು ಎಂದರು ಕಾರ್ಯಪ್ಪನವರು. ಬನ್ನಿ ಬನ್ನಿ, ಇಬ್ಬರೂ ಎದ್ದು ಅವನ ಹಿಂದೆ ನಡೆದರು. ಅವನು ಮಹಡಿ ಮೆಟ್ಟಿಲು ಕಡೆಗೆ ನಡೆದ. ಅಮೃತಶಿಲೆಯಿಂದಲೇ ಮಾಡಿದ್ದಾರೇನೋ ಎನ್ನುವಂತಿತ್ತು ಮಹಡಿಯ ಮೆಟ್ಟಿಲುಗಳು. ನಿಧಾನವಾಗಿ ಮೆಟ್ಟಿಲುಗಳನ್ನು ಹತ್ತಿ ಭವಾನಮ್ಮರವರ ರೂಮಿನ ಕಡೆಗೆ ಹೊರಟರು. ವಿಶಾಲವಾದ ಮಹಡಿಯ ಇಕ್ಕೆಲೆಗಳಲ್ಲಿ ರೂಮ್ಗಳು. ಅಲ್ಲಿನ ಒಂದು ವಿಶಾಲವಾದ ರೂಮ್ ಒಳಗೆ ಬಂದರು ಅವರು. ರೂಮ್ನ ಅಂದ ನೋಡಿ ತೆರೆದ ಬಾಯಿಯನ್ನೂ ಮುಚ್ಚಲು ಮರೆತಿದ್ದಳು ವಿಶಾಖ. ಅಷ್ಟು ಅಂದವಾಗಿ ಸಕಲ ಐಷಾರಾಮಿ ವ್ಯವಸ್ಥೆಯನ್ನೂ ಒಳಗೊಂಡಿರುವ ರೂಮ್ ಅದಾಗಿತ್ತು. ಅರ್ಧ ರೂಮಿನ ತುಂಬ ಹರಡಿದ್ದ ಅಗಲವಾದ ಮಂಚ. ಅದರ ಮೇಲೆ ಕುಳಿತಲ್ಲಿಯೇ ದಿಂಬಿಗೆ ತಲೆಯಾನಿಸಿ ಕಣ್ಣು ಮುಚ್ಚಿದ್ದರು ಭವಾನಮ್ಮ. ಅಜ್ಜಮ್ಮ ಕರೆದ ಗೋಪಿ. ಕಣ್ಣು ತೆರೆದು ಇವರ ಕಡೆ ನೋಡಿದರು ಅವರು. ಅವರನ್ನು ನೋಡಿದ ವಿಶಾಖಗೆ ತನ್ನ ಗತಿಸಿದ ಅಜ್ಜಿಯನ್ನೇ ನೋಡಿದಂತಾಯಿತು. ಎಂತಹವರಿಗೂ ನೋಡಿದರೆ ಗೌರವ ಮೂಡುವಂತಿದ್ದರು ಭವಾನಮ್ಮ. ಬೆಳ್ಳಿ ಕೂದಲನ್ನು ತುರುಬು ಕಟ್ಟಿದ್ದರು. ಕತ್ತಿನಲ್ಲಿ ಎರಡೆಳೆಯ ಬಂಗಾರದ ಹಾರ, ಹಣೆಯ ಮೇಲೆ ವಿಭೂತಿ, ಅದರ ಕೆಳಗೆ ದೇವರ ಕುಂಕುಮ. ನಗುಸೂಸುವ ಮುಖ. ಸಮಾಧಾನವಾಯಿತು ಅವಳಿಗೆ. ಓ ಬನ್ನಿ ಬನ್ನಿ, ಇವಳೇನಾ ನನ್ನ ಜತೆಗಾತಿ ಇನ್ಮೇಲೆ? ಇಲ್ಲಿ ಬಾ ಪುಟ್ಟ, ಕರೆದರು ಅವಳನ್ನು. ಪಟಪಟನೆ ಮಾತನಾಡುವ ಅವರನ್ನು ನೋಡಿ ನಿಜಕ್ಕೂ ತಾನು ಇವರನ್ನೇನಾ ನೋಡಿಕೊಳ್ಳಲು ಬಂದಿದ್ದು ಎಂಬ ಅನುಮಾನ ಮೂಡಿತು ಅವಳಿಗೆ. ನಿಧಾನವಾಗಿ ಅವರ ಬಳಿಗೆ ಬಂದು ನಿಂತಳು ವಿಶಾಖ. ಕೈ ಹಿಡಿದು ತಮ್ಮ ಮುಂದೆ ಕುಳ್ಳಿರಿಸಿಕೊಂಡರು ಅವಳನ್ನು. ದುಂಡು ಮುದ್ದು ಮುಖ, ಅಗಲವಾದ ಕಣ್ಣುಗಳು, ಸಂಪಿಗೆ ಮೂಗು, ಗುಲಾಬಿ ಎಸಳಿನಂಥ ತುಟಿಗಳು, ಪ್ರಶಾಂತ ಮುಖಭಾವ. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುದ್ದಾಗಿದೆಯಾ ಪುಟ್ಟಮ್ಮ ಎಂದರು ನಿಷ್ಕಲ್ಮಶವಾಗಿ. ಅವರು ಯಾವಾಗಲೂ ಅಷ್ಟೇ, ಮನಸ್ಸಿನಲ್ಲೊಂದು ಮಾತಿನಲ್ಲೊಂದು ಮಾಡಿದವರೇ ಅಲ್ಲ. ಅನ್ನಿಸಿದ್ದನ್ನು ಯಾವ ಮುಚ್ಚುಮರೆ ಇಲ್ಲದೆ ಹೇಳಿಬಿಡುವ ಸ್ವಭಾವ ಅವರದು. ಅವರ ಅನಿಸಿಕೆ ಅಭಿಪ್ರಾಯ ಬೇರೆಯವರಿಗೆ ಬೇಸರವಾಗಬಾರದು. ಹಾಗಿದ್ದಾಗ ಮಾತ್ರ ಅವರು ಮಾತನಾಡುವುದು. ಒಂದು ವೇಳೆ ತನ್ನ ಅಭಿಪ್ರಾಯ ಎದುರಿರುವವರಿಗೆ ನೋವು ತರಿಸಬಲ್ಲದು ಎನಿಸರೆ ಸುಮ್ಮನಿದ್ದು ಬಿಡುತ್ತಾರೆ ಅವರು, ಯಾವ ಮಾತೂ ಇಲ್ಲದೆ. ಈ ಹುಡುಗಿಯನ್ನು ನೋಡಿ ನಿಜಕ್ಕೂ ಸಂತೋಷವಾಗಿತ್ತು ಅವರಿಗೆ. ನೋಡಿದ ಮೊದಲ ನೋಟದಲ್ಲೇ ಯಾವುದೋ ಆಪ್ತ ಭಾವ ಮೂಡಿಬಿಟ್ಟಿತು ಅವಳ ಮೇಲೆ ಅವರಿಗೆ. ಯಾಕೆ ಅವರಿಗೂ ತಿಳಿಯಲಿಲ್ಲ. ನೋಡುತ್ತಾ ನಿಂತಿದ್ದ ಶ್ಯಾಮರಾಯರಿಗೂ ಒಂದು ರೀತಿಯ ಸಮಾಧಾನ ಸಿಕ್ಕಿತು. ಮುಗುಳ್ನಕ್ಕಳು ವಿಶಾಖ. ನಕ್ಕಾಗ ಅವಳ ಕೆನ್ನೆಯ ಮೇಲೆ ಮೂಡಿದ ಗುಳಿಯನ್ನು ನೋಡಿ ಭವಾನಮ್ಮ, ನನ್ನ ದೃಷ್ಟಿನೇ ಆಗೋ ಹಂಗಿದೆಯಾ ಕಂದ ಎಂದು ಎರಡೂ ಕೈಯಿಂದ ನೆಟಿಕೆ ತೆಗೆದರು. ಮೊದಲೇ ಮಾತು ಕಡಿಮೆ, ಈಗಂತೂ ಕೇಳೋದೇ ಬೇಡ. ಗಾಬರಿ ಭಯ ಎರಡೂ ಸೇರಿ ಮಾತೇ ಹೊರಡುತ್ತಿಲ್ಲ ವಿಶಾಖಗೆ. ಬರಿದೇ ಮುಗುಳ್ನಕ್ಕೂ ಸುಮ್ಮನೆ ತಲೆ ತಗ್ಗಿಸಿ ಕುಳಿತಿದ್ದಳು. ಏನು ರಾಯರೇ, ನಮ್ಮ ಹುಡುಗಿ ಮಾತೇ ಆಡ್ತಾ ಇಲ್ವಲ್ಲ? ಮಾತು ಬರುತ್ತೆ ತಾನೇ? ತಮಾಷೆ ಮಾಡಿದರು. ಗಾಬರಿಯಿಂದ ತಲೆ ಎತ್ತಿ ಅವರ ಕಡೆ ನೋಡಿ, ಮಾತಾಡಕ್ಕೆ ಬರ್ತೈತ್ರಿ ಅಜ್ಜಿ ನನಗ ಎಂದು ನಾಲಿಗೆ ಕಚ್ಚಿಕೊಂಡಳು. ತಪ್ಪಾತ್ರಿ ಅಮ್ಮವ್ರ, ನಾನು ಹಂಗೆ ಕರಿಬಾರ್ದಾಗಿತ್ತು ನಿಮ್ಮನ್ನು ಎಂದು ಮತ್ತೆ ತಲೆ ತಗ್ಗಿಸಿದಳು. ಅಯ್ಯೋ ನನ್ನವ್ವ, ನೀನು ಅಜ್ಜಿ ಅಂತ ಕರೆದ್ರೇನೆ ನಾನು ಓ ಅನ್ನೋದು, ಹಾಗೆ ಕೂಗು ಇನ್ಮೇಲೆ ಎಂದರು. ನಕ್ಕ ಶ್ಯಾಮರಾಯರು. ಅಮ್ಮ ಅವ್ರ, ನಮ್ಮ ಹುಡುಗಿ ಮಾತು ಭಾಳ ಕಮ್ಮಿ ರೀ, ಆದ್ರೆ ಭಾಳ ಚಲೋ ಹುಡುಗಿ ಅದಾಳ. ನಿಮ್ಮನ್ನು ಚಂದ ನೋಡ್ಕೋತಾಳ. ತಾಳ್ಮೆ ಭಾಳ್ರಿ ಹುಡುಗಿಗೆ ಎಂದರು. ನೋಡಿದ್ರೇ ಗೊತ್ತಾಗುತ್ತೆ, ಹುಡುಗಿ ತುಂಬ ಸಮಾಧಾನಿ ಅಂತ. ಗೋಪಿ, ನನ್ನ ರೂಮ್ ಎದುರಿಗಿರೋ ರೂಮ್ ರೆಡಿ ಮಾಡಿದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ತೋರಿಸು. ಲಗೇಜೆಲ್ಲ ಇಟ್ಕೊಳ್ಳಿ. ಪುಟ್ಟ, ಇನ್ನು ಮುಂದೆ ಅದೇ ರೂಮ್ ನಿಂದು. ಈ ಮನೆ ನಿಂದೆ ಅನ್ಕೋ, ಆಯಿತಾ? ಗಾಬರಿ ಬೀಳಬೇಡ ಸರಿನಾ? ಹೋಗು, ನಿನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗು, ಆಮೇಲೆ ಮುಂದಿನ ಕಥೆ ಎಂದರು ಭವಾನಮ್ಮ. ಸುಮ್ಮನೆ ತಲೆಯಾಡಿಸಿ ಗೋಪಿಯ ಹಿಂದೆ ಹೊರಟರು ಇಬ್ಬರು. ಮಧ್ಯಾಹ್ನ ಸುಮಾರು 2:30 ಸಮಯ. ಬುಲೆಟ್ ಗುಡುಗುಡು ಶಬ್ದ ಮಾಡುತ್ತಾ ಬಂಗಲೆಯ ಮುಂಭಾಗಕ್ಕೆ ಬಂದು ನಿಂತಿತು. ಸ್ಟೈಲ್ ಆಗಿ ಅದರಿಂದ ಇಳಿದ ವಿಧಾನ್ ತನ್ನ ಕೂಲಿಂಗ್ ಗ್ಲಾಸ್ ತೆಗೆದು ಕೈಯಲ್ಲಿ ಹಿಡಿದುಕೊಂಡು ಮನೆಯ ಮುಂಬಾಗಿಲಿಗೆ ಬಂದು ಬಾಗಿಲು ಬಡಿದ. ಓ, ಅಣ್ಣ ಬಂದರು ಅನಿಸ್ತದೆ ಎಂದು ಗೋಪಿ ಬಾಗಿಲನ್ನು ತೆರೆಯಲು ಓಡಿದ. ಬಂದಿರುವುದು ವಿಧಾನ್ ಎಂದು ಮನೆಯಲ್ಲಿರುವ ಎಲ್ಲವರಿಗೂ ಗೊತ್ತಾಗುತ್ತಿತ್ತು. ಯಾಕೆ ಹೇಳಿ? ಅವನು ಕರೆಗಂಟೆ ಒತ್ತುತ್ತಲೇ ಇರಲಿಲ್ಲ. ಬಾಗಿಲು ಬಡಿಯುವುದು ಅವನ ಸಿಗ್ನೇಚರ್ ಸ್ಟೈಲ್. ಓಡಿ ಬಂದು ಬಾಗಿಲು ತೆರೆದ ಗೋಪಿ. ಯಾಕೋ ಹಿಂಗೆ ಉಸಿರು ಬಿಡ್ತಾ ಇದೆಯಾ? ಅಲ್ಲಿಂದಿಲ್ಲಿಗೆ ಓಡ್ಬಂದು ಸುಸ್ತಾಗ್ಬಿಡ್ತಾ? ನಾವು ನೋಡು, ಆರ್ಮಿನಲ್ಲಿ 24 ಗಂಟೆನೂ ಓಡ್ತಾ ಇರ್ತೀವಿ ಎಂದ ವಿಧಾನ್. ಹ್ಞೂ ಅಣ್ಣ, ನೀನು ಆರ್ಮಿ ಜನ, ನಾನು ಮಾಮೂಲಿ ಜನ, ನಂಗೆ ಇದೇ ಸುಸ್ತಾಯ್ತದೆ ಮತ್ತೆ ಎಂದ ಗೋಪಿ. ಅವನು ಒಳ ಬರುತ್ತಿದ್ದಂತೆ ಅವನನ್ನು ಊಟಕ್ಕೆ ಕರೆದ ಗೋಪಿ. ಇರು ಗೋಪಿ, ಈಗ ತಾನೇ ಬಂದಿದ್ದೀನಿ, ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಎಲ್ಲಾರ್ದು ಊಟ ಆಯ್ತಾ? ಎಲ್ಲಿ ಮನೆಯಲ್ಲಾರು ಕಾಣ್ತಾನೆ ಇಲ್ವಲ್ಲ? ಅಣ್ಣಂದು ಈಗ ತಾನೇ ಊಟ ಆಯಿತು ಅಣ್ಣ. ಇನ್ಯಾರಿದ್ದಾರೋ? ಅಮ್ಮ ಅವರು ಅದೇನೋ ಪಾರ್ಟಿ ಅಂತ ಹೋಗವ್ರೆ. ಇನ್ನು ಚಿಕ್ಕಮ್ಮ ಕಾಲೇಜಿನ ಬರೋದೇ ಯಾವಾಗಲೋ ಎಂದ.
ತುಟಿ ಕೊಂಕಿಸಿ ನಕ್ಕ ವಿಧಾನ್. ಈ ಮನೇನ ಧರ್ಮಛತ್ರ ಅಂದ್ಕೊಂಡ್ಬಿಟ್ಟಿದ್ದಾರೆ ಜನ. ಎಲ್ಲ ಆ ನಿಮ್ಮ ಅಣ್ಣನಿಂದಾನೇ. ಯಾರ್ಯಾರನೋ ಯಾಕೆ ತಂದು ಮನೇಲಿಟ್ಕೋಬೇಕು, ತಲೆ ಬೇಡವಾ? ಈಗ ನೋಡು ನಿಮ್ಮಣ್ಣನ ತಲೆ ಮೇಲೇ ಕುಣಿತಾವ್ರೆ, ಅನುಭವಿಸ್ಲಿ, ನನಗೇನು. ಅತ್ತೆಯ ಗುಣ ಸ್ವಲ್ಪ ಕೂಡ ಹಿಡಿಸುತ್ತಿರಲಿಲ್ಲ ಅವನಿಗೆ. ಬರೀ ಶಕುನಿ ಬುದ್ಧಿ ಅವರದ್ದು ಎಂದು ಯಾವತ್ತೋ ಅರ್ಥವಾಗಿ ಬಿಟ್ಟಿತ್ತು ಅವನಿಗೆ. ಇನ್ನವರ ಮಗಳು ತನ್ನದೇ ಸ್ವಭಾವವನ್ನು ಅರೆದು ಕುಡಿಸಿ ಬೆಳೆಸಿದ್ದರು ಅವಳಿಗೆ. ತಾಯಿಯಂತೆ ಮಗಳು, ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೇನಂತೆ ಎಂದು ಮಹಡಿ ಮೇಲಿನ ತನ್ನ ರೂಮಿನ ಕಡೆ ಹೊರಟ ವಿಧಾನ್. ಅವನು ಹೋದ ನಂತರ ಗೋಪಿಗೆ ನೆನಪಾಯಿತು. ಅಯ್ಯಪ್ಪ, ನನ್ನ ಬುದ್ಧಿಗಿಷ್ಟು. ಆ ಒಕ್ಕ ಬಂದಿರೋದು ಹೇಳಲೇ ಇಲ್ವಲ್ಲ ಅಣ್ಣಂಗೆ. ಅಪ್ಪಿತಪ್ಪಿ ಆ ಒಕ್ಕ ಅಣ್ಣನ ಕಣ್ಣಿಗೇನಾದ್ರು ಬಿದ್ದರೋ ಅಷ್ಟೇ ಅವ್ರ ಕಥೆ. ಆ ಒಕ್ಕನ ರೂಮ್ ಇವರು ರೂಮ್ಗಿಂತ ಮುಂದೆ ಇತ್ತಲ್ಲ, ಊಟ ಮಾಡಿಬಿಟ್ಟು ಮಲಗವ್ರೆ ಅನ್ನಿಸ್ತದೆ ಅವರು. ಇಷ್ಟು ಬೇಗ ಬರೋಕ್ಕಿಲ್ಲ ಹೊರಗಡೆ. ಆದ್ರೂ ಅವ್ರ ಗಾಚಾರ ಕೆಟ್ಟು ಇವ್ರ ಕಣ್ಣೇನಾರ ಬಿದ್ದರೆ ಏನು ಮಾಡೋದಪ್ಪ ಈಗ ಎಂದುಕೊಂಡು ಹಣೆ ಚಚ್ಚಿಕೊಂಡ ಗೋಪಿ. ಗಡಿಬಿಡಿಯಿಂದ ಒಂದೇ ಉಸಿರಿಗೆ ಮಹಡಿ ಮೆಟ್ಟಿಲು ಹತ್ತತೊಡಗಿದ. ದಡದಡನೆ ಮೆಟ್ಟಿಲು ಹತ್ತಿ ತನ್ನ ರೂಮ್ನತ್ತ ನಡೆದ ವಿಧಾನ್. ಅವನ ಸೂಕ್ಷ್ಮ ಕಣ್ಣುಗಳಿಗೆ ಮನೆಯ ವಾತಾವರಣ ಏನೋ ಬದಲಾದಂತಿದೆ ಎನಿಸಿತು. ಎಷ್ಟಾದರೂ ಆರ್ಮಿಯಲ್ಲಿ ಇರುವವನಲ್ಲವೇ, ಇಂತಹ ಸೂಕ್ಷ್ಮ ವಿಚಾರ ಕೂಡ ಗಮನಿಸುತ್ತಾನೆ ಅವನು. ಸುತ್ತಲೂ ನೋಡಿದ, ಏನೂ ಕಣ್ಣಿಗೆ ಬೀಳಲಿಲ್ಲ. ರೂಮಿನ ಒಳಗಡೆ ಹೋದವನು ಬಾಗಿಲು ಮುಚ್ಚಬೇಕೆಂದಿದ್ದ. ಒಂದು ಸಲ ಹೊರಗಡೆ ಇಣುಕಿ ನೋಡಿದ. ಇವನ ರೂಮಿನಿಂದ 3ನೆಯ ರೂಮಿನ ಬಾಗಿಲು ತೆರೆದುಕೊಂಡಿತ್ತು. ಬಾಗಿಲ ಮರೆಯಿಂದ ಸೆರಗು ಹಾರಾಡುತ್ತಿದ್ದಂತೆ ಭಾಸವಾಯಿತು ಅವನಿಗೆ. ಅವನಿಗೆ ನೆನಪೇ ಇರಲಿಲ್ಲ ಇಂದು ತನ್ನ ಅಜ್ಜಮ್ಮನನ್ನು ನೋಡಿಕೊಳ್ಳುವ ಹುಡುಗಿ ಬರುವವಳಿದ್ದಾಳೆ ಎಂದು. ತನ್ನ ರೂಮಿನಿಂದ ಹೊರಬಂದವನೇ ಆ ರೂಮ್ನತ್ತ ಸರಸರನೆ ನಡೆದ ವಿಧಾನ್. ಯಾರಿದ್ದೀರಾ ಅಲ್ಲಿ? ತನ್ನ ಕಂಚಿನ ಕಂಠದಲ್ಲಿ ಗುಡುಗಿದ ವಿಧಾನ್. ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಪರಿಚಯದವರು ಇದ್ದರೆ, ಕತೆ ಕೇಳೋಕೆ ಇಂಟ್ರೆಸ್ಟ್ ಇದ್ದರೆ ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್.